ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಹಾಗೆ ಈ ಹುಡುಗಿ ಪೂರ್ತಿಯಾಗಿ ಪೊಸೆಸ್ ಆಗಿದ್ದಾಳೆ. ಆಕೆ ಮಾಡುತ್ತಿರುವ ರೀತಿ ನೋಡಿ, ಆಕೆಯ ಮುಖದಲ್ಲಿ ರಕ್ತ ಇದೆ ಮತ್ತು ಅಲ್ಲಿಯ ಎಲ್ಲ ಜನ ಆಕೆಯನ್ನು ನೋಡುತ್ತಾ ಇದ್ದಾರೆ ಹಾಗೂ ತುಂಬ ಹೆದರಿದ್ದಾರೆ. ಆಕೆ ಮಾಡುವಂತಹದನ್ನು ನೋಡಿ ತುಂಬ ಹೆದರಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಹಾಗೆ ಈಕೆ ಫುಲ್ ಪೊಸೆಸ್ ಆಗಿದ್ದಾಳೆ. ಆ ತಲನ್ನ ಒಂದು ಸ್ಟಾರ್ ಡ್ರಾ ಮಾಡಿ ಅದರ ಮೇಲೆ ಕ್ಯಾಂಡಲ್ಸ್ ಇಟ್ಟು ಆಕೆಯನ್ನ ಮಲಗಿಸುತ್ತಾರೆ ಹಾಗೂ ಆಕೆಯನ್ನ ಪೊಸೆಸ್ ಮಾಡಿದಂತಹ ಸ್ಪಿರಿಟ್ನನ್ನ ಓಡಿಸಲು ಟ್ರೈ ಮಾಡುತ್ತಾರೆ. ಬಟ್ ಆಕೆ ರೆಸ್ಪಾಂಡೇ ಮಾಡುತ್ತಿರಲಿಲ್ಲ. ನೀವು ನೋಡುತ್ತಿರುವ ಹಾಗೆ ಆಕೆಯ ಕಣ್ಣು ಎಷ್ಟು ದಪ್ಪಗಾಗಿದೆ. ಆಕೆ ಸಾಯಲು ಹತ್ತಿರವಾಗಿದ್ದಾಳೆ ಎಂದು ಅನಿಸುತ್ತದೆ. ಬನ್ನಿ ವಿಡಿಯೋ ನೋಡೋಣ. Regresa a la oscuridad, regresa a la oscuridad. Grita, vamos, llora, grita, vamos. Y se está llorando, las pupilas perdidas. No siente nada, no sabe dónde está, empieza a retroceder. Es ahora el gran señor de la oscuridad. No siente dolor. Vamos, saca todo. A ver, que platique. Preguntamos cómo se llama. Sata, vamos por ti. ¿Cómo te llamas? Yeseli. ¿Cómo? Yeseli. ¿Qué recuerdas, Olga? ¿Por qué estás llorando? ¿No te duele el estómago? ¿Te duele el estómago? ¿La mano? ಈ ವಿಡಿಯೋ ಒಂದು ಹಾಂಟೆಡ್ ಹಾಸ್ಪಿಟಲ್ನಲ್ಲಿ ರೆಕಾರ್ಡ್ ಮಾಡಲಾದ ವಿಡಿಯೋ. ಈ ವಿಡಿಯೋವನ್ನು ಆ ಹಾಸ್ಪಿಟಲ್ನ ನರ್ಸ್ ಕ್ಯಾಪ್ಚರ್ ಮಾಡಿದ್ದಾನೆ ಹಾಗೂ ಅದನ್ನು ಅಪ್ಲೋಡ್ ಮಾಡಿರುತ್ತಾನೆ. ಒಂದು ದಿನ ಅವ ನೈಟ್ ಶಿಫ್ಟ್ ಮಾಡುತ್ತಿರುವಾಗ ಅವನ ಜೊತೆ ಒಂದು ತುಂಬ ಡೇಂಜರಸ್ ಹಾಗೂ ಕ್ರೀಪಿ ಇನ್ಸಿಡೆಂಟ್ ನಡೆಯುತ್ತದೆ. ಈ ಹಾಸ್ಪಿಟಲ್ ತುಂಬ ಚಿಕ್ಕದು, ಅಲ್ಲಿ ತುಂಬ ಪೇಷಂಟ್ಸ್ ಇಲ್ಲ. Jugando memes como siempre. Chicas, no mames, no mames, mira esa madre. No mames. ¿Qué verga es eso? ಅವರು ಹೀಗೆ ವಿಡಿಯೋ ಮಾಡುತ್ತಾ ಮಾತನಾಡುತ್ತಿರುವಾಗ ಅವರ ಹಿಂದೆಯಿಂದ ಒಂದು ಚಿಕ್ಕ ಮಗು ಬಿಳಿಯ ವಸ್ತ್ರದಲ್ಲಿ ಪಾಸ್ ಆಗುವುದು ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ. ಹಾಗೂ ಅದಾದ ಮೇಲೆ ಸಡನ್ ಒಂದು ಬ್ಲ್ಯಾಕ್ ಶಾಡೋ ಫಿಗರ್ ನೆಲದ ಮೇಲೆ ನಡೆದುಕೊಂಡು ಬರುವ ದೃಶ್ಯ ಕೂಡ ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗಿದೆ. ಅದನ್ನು ನೋಡಿ ಇವರು ತುಂಬ ಹೆದರುತ್ತಾರೆ. ಈ ವಿಡಿಯೋ ಫೇಕ್ ಅಲ್ಲ, ಬಿಕಾಸ್ ಅವರ ರಿಯಾಕ್ಷನ್ ತುಂಬ ಜೆನ್ಯೂನ್ ಆಗಿದೆ. ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಹಾಗೆ ಒಂದು ಕಪಲ್ ರಾತ್ರಿ ಹೊತ್ತು ಮಲಗಿರುವಾಗ ಸಡನ್ ಆಗಿ ಒಂದು ವಿಚಿತ್ರ ಆಕೆಯ ಕಾಲನ್ನ ಮುಟ್ಟುತ್ತದೆ. ಅದು ಏನಾಗಿರಬಹುದು? ಹಾವು, ಪ್ರಾಣಿ ಅಥವಾ ದೆವ್ವನ? ನೀವು ನೋಡುತ್ತಿರುವ ಹಾಗೆ ಈ ಘಟನೆ ಆಕೆಯ ಜೊತೆ ತುಂಬ ಸಲಿ ಆಗುತ್ತದೆ. ಆದರೆ ನಮಗೆ ಒಂದು ಅರ್ಥ ಆಗಲಿಲ್ಲ. ಏನೆಂದರೆ ಆಕೆಯ ಅಂಡರ್ವೇರ್ ಅಲ್ಲಿ ಹೇಗೆ ಕೆಳಗೆ ಜಾರಿದೆ ಎಂದು. ಅದು ಆಕೆಯೇ ಜಾರಿಸಿದ ಅಥವಾ ಏನಾಯಿತು? ಅದು ಅಷ್ಟು ಕೂಡ ಹೇಗೆ ಜಾರಿತು ಎಂದು ಬನ್ನಿ ವಿಡಿಯೋ ನೋಡೋಣ.
Nih dari bawah gantian nih. Gantian istrinya nih yang di istri. Nah, mama tahu itu apa sih? Dia pakai CD. Iya, Mas. Ini apa? Mohon maaf.